ಟೈಮ್ ಅಂಡ್ ವರ್ಕ್ ಅಲ್ಲಿ ಲೆವೆಲ್ 3 ಅನ್ನ ನೋಡ್ತಿದೀವಿ ಇವತ್ತಿನ ಕ್ಲಾಸಲ್ಲಿ. ಲೆವೆಲ್ 2 ತುಂಬಾನೇ ಇಂಪಾರ್ಟೆಂಟ್. ಲೆವೆಲ್ 2 ಅಲ್ಲಿ ಏನು ಕ್ವೆಶ್ಚನ್ ಕೇಳಿದ್ರು ಅಂತ ಹೇಳಿದ್ರೆ ಇಲ್ಲಿ ಏನಾಗಿತ್ತು, ದ ಪಾಯಿಂಟ್ ಶುಡ್ ಬಿ ನೋಟೆಡ್ ಆಫ್ಟರ್ 8 ಡೇಸ್. ಇಲ್ಲಿ ಆಫ್ಟರ್ 8 ಡೇಸ್ ಅಂತ ಕೇಳಿದ್ದಾರೆ. ಬಟ್ ಲೆವೆಲ್ 3 ಅಲ್ಲಿ ಏನಾಗುತ್ತೆ, ಬಿಫೋರ್ 8 ಡೇಸ್ ಅಥವಾ ಬಿಫೋರ್ 5 ಡೇಸ್ ಎ ಲೀವ್ ದಿ ಜಾಬ್ ಅಥವಾ ಬಿ ಲೀವ್ ದಿ ಜಾಬ್ ಆ ರೀತಿ ಕೇಳ್ತಾರೆ. ಬಟ್ ಲೆವೆಲ್ 2 ಅಲ್ಲಿ ಏನಾಗಿತ್ತು, ಇಲ್ಲಿ ಆಫ್ಟರ್ ಅನ್ನೋ ವರ್ಡ್ ನ ಇಲ್ಲಿ ಏನ್ ಮಾಡಿದ್ದಾರೆ, ಮೆನ್ಷನ್ ಅನ್ನ ಮಾಡಿದ್ದಾರೆ. ಲೆವೆಲ್ 3 ಬಂದ್ಬಿಟ್ಟು ಬಿಫೋರ್. ಏನಾಗ್ತಿತ್ತು, ಒಂದ್ ಸೆಕೆಂಡ್ ನಿಮ್ಗೆ ಕ್ಲಾರಿಫಿಕೇಶನ್ ನ ಕೊಡ್ತೀನಿ. ಏನಾಗ್ತಿತ್ತು ಲೆವೆಲ್ 2 ಅಲ್ಲಿ ಏನಾಗಿತ್ತು, ಎ ಮತ್ತೆ ಬಿ ವ್ಯಾಲ್ಯೂನ ಏನ್ ಮಾಡ್ತಿದ್ರು, ಕೊಡ್ತಾ ಇದ್ರು. ವಿ ಹ್ಯಾವ್ ಟು ಐಡೆಂಟಿಫಿಕೇಶನ್ ಎ ಅಥವಾ ಬಿ ನ ಒಂದು ವ್ಯಾಲ್ಯೂನ ನಾವ್ ಏನ್ ಮಾಡ್ಬೇಕಿತ್ತು, ಕ್ಯಾಲ್ಕುಲೇಟರ್ ನ ಮಾಡ್ಬೇಕಿತ್ತು. ಅದೇ ಲೆವೆಲ್ 3 ಅಲ್ಲಿ ಏನ್ ಮಾಡ್ತಾರೆ, ದೇ ಮೆನ್ಷನ್ಡ್. ಯಾಕಂದ್ರೆ ಇಲ್ಲ, ಬಿಫೋರ್ ದ ವರ್ಕ್ ಫಿನಿಶ್ಡ್ ಎ ಲೀವ್ ಅಥವಾ ಬಿ ಲೀವ್, ಎ ಅಥವಾ ಬಿ ನ ವ್ಯಾಲ್ಯೂನ ಏನ್ ಮಾಡಿರ್ತಾರೆ, ಕೊಟ್ಟಿರ್ತಾರೆ. ವಿ ಹ್ಯಾವ್ ಟು ಐಡೆಂಟಿಫಿಕೇಶನ್ ಎ ಪ್ಲಸ್ ಅಂದ್ರೆ ಎ ಮತ್ತೆ ಬಿ ಟುಗೆದರ್ ಆಗಿ ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಏನ್ ಮಾಡ್ಬೇಕಿತ್ತು, ಐಡೆಂಟಿಫಿಕೇಶನ್ ನ ಮಾಡ್ಬೇಕಿತ್ತು. ಲೆವೆಲ್ 2 ಅಲ್ಲಿ ಏನು, ಎ ಮತ್ತೆ ಬಿ ಟುಗೆದರ್ ಆಗಿ ವರ್ಕ್ ಫಿನಿಶ್ ಮಾಡಿದ್ರು. ಎ ಅಥವಾ ಬಿ ನ ವ್ಯಾಲ್ಯೂನ ಕಂಡುಹಿಡಬೇಕಿತ್ತು ಅಲೋನ್. ಬಟ್ ಇಲ್ಲಿ ಏನಾಗಿದೆ, ಎ ಮತ್ತೆ ಬಿ ನ ವ್ಯಾಲ್ಯೂ ಕೊಟ್ಟಿರ್ತಾರೆ, ಎ ಅಥವಾ ಬಿ ನ ವ್ಯಾಲ್ಯೂ ಗೊತ್ತಿರತ್ತೆ ನಮ್ಗೆ. ಬಟ್ ವಿ ಹ್ಯಾವ್ ಟು ಐಡೆಂಟಿಫಿಕೇಶನ್ ಎ ಮತ್ತೆ ಬಿ ಟುಗೆದರ್ ಆಗಿ ಎಷ್ಟು ವರ್ಕ್ ಮಾಡಿದಾರೆ ಐಡೆಂಟಿಫಿಕೇಶನ್ ನ ಈ ಒಂದು ಕ್ಯಾಲ್ಕುಲೇಷನ್ ನಾವ್ ಏನ್ ಮಾಡ್ಬೇಕಾಗುತ್ತೆ. ನೋಡೋಣ ಒಂದು ಕ್ವೆಶನ್ ಏನಿದೆ ಅಂತ. ಈ ಬೇಸಿಕ್ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಲೆವೆಲ್ 2 ನೋಡ್ದಲ್ಲೇ ಲೆವೆಲ್ 3 ರೀಚ್ ಆಗೋದು ಕಷ್ಟ. ಹಾಗಾಗಿ ಲೆವೆಲ್ 2 ಪ್ರೀವಿಯಸ್ ಕ್ಲಾಸಸ್ ಏನಿದೆ ಅದನ್ನ ನೋಡ್ಕೊಂಡು ಈ ಕ್ಲಾಸ್ ನೋಡಿದ್ರೆ ನಿಮ್ಗೇನೋ ಬೆಸ್ಟ್. ಕ್ವೆಶನ್ ಏನಿದೆ ನೋಡೋಣ ಬನ್ನಿ. ಎ ಅಂಡ್ ಬಿ ಕ್ಯಾನ್ ಡೂ ದಿ ಪೀಸ್ ಆಫ್ ವರ್ಕ್ ಇನ್ 20 and 30 days respectively. They start work together, but few days before the work finished, A leave the work, then this work is finished in how many days? The question ಅರ್ಥ ಮಾಡ್ಕೊಳ್ಳೋಣ. ನಮ್ಗೆ ಅದೇ ಸೇಮ್ ಮೆಥಡು. ಯಾವುದು, ಆರ್ ಟಿ ಡಬ್ಲ್ಯೂ ಮೆಥಡು. ಓಕೆ, ಇಲ್ಲಿ ಏನು ಏನ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎ ಕ್ಯಾನ್ ಫಿನಿಶ್ ದಿ ವರ್ಕ್ ಇನ್ ಹೌ ಮೆನಿ ಡೇಸ್, 20 ಡೇಸ್. ಓಕೆ, ಬಿ ಕ್ಯಾನ್ ಫಿನಿಶ್ ದಿ ವರ್ಕ್ ಇನ್ ಹೌ ಮೆನಿ ಡೇಸ್, ಎಷ್ಟು ಡೇಸಲ್ಲಿ ಫಿನಿಶ್ ಮಾಡ್ತಿದ್ದಾರೆ, 30 ಡೇಸಲ್ಲಿ ಫಿನಿಶ್ ಮಾಡ್ತಿದ್ದಾರೆ. ಈಗ ನಾವು ಎ ಮತ್ತೆ ಬಿ ಟುಗೆದರ್ ಆಗಿ ಎಷ್ಟು ಅಂತ ಕಂಡುಹಿಡ್ಕೊಬೇಕು. ಬಟ್ ಕ್ವೆಶನ್ ಏನಿದೆ, ದೇ ಸ್ಟಾರ್ಟ್ ವರ್ಕ್ ಟುಗೆದರ್ ಬಟ್ ಫ್ಯೂ ಡೇಸ್ ಬಿಫೋರ್ ದಿ ವರ್ಕ್ ಫಿನಿಶ್ಡ್, ಏನ್ ಲೀವ್ ದಿ ವರ್ಕ್ ಫಿನಿಶ್ ಆಗೋಕ್ಕೂ ಮುಂಚೆ ಏನ್ ಮಾಡಿದಾನೆ, ಕೆಲಸ ಬಿಟ್ಟು ಹೋಗಿದ್ದಾನೆ. ಹಂಗಾದ್ರೆ ಹೌ ಮೆನಿ ಡೇಸ್ ಅಲ್ಲಿ ಇಷ್ಟು ವರ್ಕ್ ಫಿನಿಶ್ ಆಗುತ್ತೆ ಅನ್ನೋದು ಏನಾಗಿದೆ, ಕ್ವೆಶನ್ ಆಗಿದೆ. ಈಗ ಏನ್ ಮಾಡ್ಕೊಬೇಕು, ಟೈಮ್ಗೆ ನಾವು LCM ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. 20 30ಗೆ LCM ತೆಗೆದ್ರೆ ಎಷ್ಟಾಗುತ್ತೆ, 2 10s 2 15s 2 5s 15 ಹಾಗೆ ಉಳಿಯುತ್ತೆ. 5 1s 5 3s 3 5s 15 15 2s 30 30 2s 60. LCM ಎಷ್ಟು ಬಂತು, 60 ಬಂತು. ಓಕೆ, ಈಗ ಏನ್ ಮಾಡ್ತೀವಿ, ಈ 30 ಇಂದ 60ನ ಡಿವೈಡ್ ಮಾಡಿದ್ರೆ 0 0 ಕ್ಯಾನ್ಸಲ್, 3 1s 3 2s. ಬಿನ ಒಂದು ರೇಟ್ ಎಷ್ಟು, 2. ಓಕೆ, ಈ 16ನ 20 ಇಂದ ಡಿವೈಡ್ ಮಾಡಿದ್ರೆ 2 1s 2 3s 3. ಓಕೆ, ಈಗ ಎ ಪ್ಲಸ್ ಬಿದು ಟುಗೆದರ್ ಆಗಿ ರೇಟ್ ಎಷ್ಟು, 5. ಓಕೆ, ಈಗ ಏನ್ ಹೇಳಿದ್ದಾರೆ, ಎ ಲೀವ್ ದಿ ವರ್ಕ್, ಎ ಯಾರು ಬಿಟ್ಟೋಗಿದ್ದಾರೆ. ಹಂಗಾಗಿ ಇಲ್ಲಿ ಯಾರನ್ನ ವ್ಯಾಲ್ಯೂ ಕಂಡುಹಿಡ್ಕೊಬೇಕು, ಬಿ ನ ವ್ಯಾಲ್ಯೂ ಕಂಡುಹಿಡ್ಕೊಬೇಕು. ಓಕೆ, ಬಿದ ರೇಟ್ ಎಷ್ಟಿದೆ, 2 ಇದೆ. ಓಕೆ, ಟೈಮ್ ಎಷ್ಟಿದೆ ಬಿದು, ದ ಪಾಯಿಂಟ್ ಶುಡ್ ಬಿ ನೋಟೆಡ್ ಫ್ಯೂ ಡೇಸ್ ಬಿಫೋರ್ ದಿ ವರ್ಕ್. ಅಂದ್ರೆ ಏನು, ಟೈಮ್ ಎಷ್ಟು, 5. ಇನ್ನ 5 ದಿವಸ ವರ್ಕ್ ಇತ್ತು, ಅಷ್ಟರಲ್ಲೇ ಏನಾಗಿದ್ದಾನೆ, ಬಿಟ್ಟು ಹೋಗಿದ್ದಾನೆ. ಹಂಗಾದ್ರೆ 5 ದಿವಸದ ಕೆಲಸ ಯಾರು ಮಾಡ್ಬೇಕಾಗಿದೆ, ಬಿ ಮಾಡ್ಬೇಕಾಗಿದೆ. ಇವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 2 5s ಎಷ್ಟು, 10. ಓಕೆ, ಟೋಟಲ್ ವರ್ಕ್ ಎಷ್ಟು, 60. ಹಂಗಾದ್ರೆ ಇಲ್ಲಿ ಎ ಮತ್ತೆ ಬಿ ಟುಗೆದರ್ ಆಗಿ ಮಾಡುವಂಥದ್ದು ಎಷ್ಟು, 50 ಡೇಸ್ ವರ್ಕ್ನ ಇಲ್ಲಿ ಫಿನಿಶ್ ಅನ್ನ ಮಾಡಿದ್ದಾರೆ. ಹಂಗಾದ್ರೆ ಈ 50ನ 5 ಇಂದ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು, 10 5 10s 50. ಓಕೆ, ಹಂಗಾದ್ರೆ ಎ ಮತ್ತೆ ಬಿ ಟುಗೆದರ್ ಕೆಲಸ ಮಾಡಿದ್ದು ಎಷ್ಟು, 10 ಡೇಸ್. ಬಟ್ ಅದು ಅವ್ರು ಕೇಳ್ತಿದ್ದಾರೆ ಟೋಟಲ್ ವರ್ಕ್ ಎಷ್ಟು ಅಂತ. ಎ ಬಿಫೋರ್ ಫಿನಿಶ್ ದಿ ವರ್ಕ್ 5 ಡೇಸ್ ಇರ್ಬೇಕಾದ್ರೆ ಎ ಬಿಟ್ಟೋಗಿದ್ದಾನೆ. ಬಟ್ ಸಿಂಗಲ್ ಆಗಿ ಕೇಳಿದರೆ ಬಿಫೋರ್ ವರ್ಕ್ ದಿ ಫಿನಿಶ್ ಎ ಲೀವ್ ದಿ ಜಾಬ್ ಆಗಿರೋದ್ರಿಂದ ಬಿ ಎಷ್ಟು ವರ್ಕ್ ಮಾಡಿದ್ದಾರೆ ಅಂತ ಕೇಳಿದರೆ 5 ಡೇಸ್ ಅಷ್ಟು ವರ್ಕ್ ಅನ್ನ ಇಲ್ಲಿ ಮಾಡಿದ್ದಾರೆ. ಇನ್ ಕೇಸ್ ಟೋಟಲ್ ವರ್ಕ್ ಕೇಳಿದಾಗ ಎಷ್ಟು, ಇಲ್ಲಿ ಕೇಳಿರೋ ಟೋಟಲ್ ವರ್ಕ್, ಈ ವರ್ಕ್ ನ ಎಷ್ಟು ಡೇಸ್ ಅಲ್ಲಿ ಫಿನಿಶ್ ಅನ್ನ ಮಾಡ್ತಿದ್ದಾರೆ,
15 ಡೇಸಲ್ಲಿ ಏನು ಮಾಡ್ತಿದ್ದಾರೆ, ಫಿನಿಶನ್ನು ಮಾಡ್ತಿದ್ದಾರೆ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೊಂದು ಕ್ವೆಶನನ್ನು ಸಾರ್ಟ್ ಔಟ್ ಮಾಡೋಣ, ಅವಾಗ ಇನ್ನೂ ನಿಮಗೆ ಏನಾಗುತ್ತೆ, ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಓಕೆ, ಏನಿದೆ ಕ್ವೆಶನ್ನು? A and B can do the piece of work in 20 and 25 days respectively. They start work together, but 11 days before B leave the job. Then this work is finished in how many days? Okay, rate ಹಾಕೋಣ. Time work. A can do the work in how many days? 20 days. ಇಲ್ಲಿದೆ ನೋಡಿ, 20 days ಕೊಟ್ಟಿದ್ದಾರೆ. B can do the work in how many days? 25 days. A ಪ್ಲಸ್ ಬಿ. ಇಲ್ಲಿ ಯಾರು ಬಿಟ್ಟೋಗಿದ್ದಾರೆ? ಬಿಫೋರ್ 11 ಡೇಸ್ ಅಲ್ಲ, ಇನ್ನು 11 ಡೇಸ್ ಕೆಲಸ ಇತ್ತು, ಅದಕ್ಕೂ ಮುಂಚೆ ಯಾರು ಬಿಟ್ಟೋಗಿದ್ದಾರೆ? ಬಿ ಬಿಟ್ಟೋಗಿದ್ದಾರೆ. ಬಿ ಬಿಟ್ಟೋಗಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಯಾರನ್ನ ವ್ಯಾಲ್ಯೂ ಹಾಕ್ಕೊಬೇಕು? ಎನ ವ್ಯಾಲ್ಯೂ ಕಂಡುಹಿಡ್ಕೊಬೇಕು. ಈಗ ಏನು ಮಾಡಬೇಕು? ನಮ್ಗೆಲ್ರಿಗೂ ಗೊತ್ತಿದೆ, ಈ 20ಗೆ 25ಗೆ ಏನು ತೊಗೊಬೇಕು? ಎಲ್ ಸಿ ಎಮ್ ತೊಗೊಬೇಕು. ಎಲ್ ಸಿ ಎಮ್ ತೊಗೊಂಡು ನಮಗೆ ಸಿಗುತ್ತೆ 100 ಸಿಗುತ್ತೆ. ಓಕೆ, 100ನ ಹಾಕ್ಕೊಂಡ್ವಿ. ಓಕೆ, ನಮ್ಗೆ ಗೊತ್ತಿದೆ ಈ 100ನ ಈ 25ಇಂದ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು? 4. ಈ 100ನ 20ಇಂದ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು? 5. ಓಕೆ, ಎ ಪ್ಲಸ್ ಎ ಮತ್ತು ಬಿ ಟುಗೆದರ್ ಆಗಿ ಎಷ್ಟು ಡೇಸು ಟುಗೆದರ್ ರೇಟ್ ಎಷ್ಟಿದೆ? 9 ಇದೆ. ಓಕೆ, ಎನ ವ್ಯಾಲ್ಯೂ ಎಷ್ಟಿದೆ? ರೇಟು 5 ಇದೆ. ಇಲ್ಲಿ ಎಷ್ಟು ಡೇಸ್ ಬಿಫೋರು ಬಿ ಲೀವ್ ದಿ ಜಾಬ್? 11 ಡೇಸ್. ಇಲ್ಲಿ ಏನು ಮಾಡಿದ್ವಿ? 11 ಡೇಸ್ನ ಹಾಕೊಂಡ್ವಿ. ಇವ್ರನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟು ಬಂತು? 5 × 11 ಇಸ್ ನಥಿಂಗ್ ಬಟ್ 55. ಓಕೆ, ಇನ್ನು ಸ್ಟಿಲ್ 100ಅಲ್ಲಿ 55ನ ಮೈನಸ್ ಮಾಡಿದ್ರೆ ಎಷ್ಟು? 45 ವರ್ಕ್ ಇನ್ನು ಉಳಿದಿದೆ. ಈ 45 ವರ್ಕ್ನ ಉಳಿದಿದೆ ಅಂದರೆ ಈ 45ನ ನಾವೇನು ಮಾಡಬೇಕು? ಡಿವೈಡೆಡ್ ಬೈ 9ಅನ್ನು ಮಾಡಿದ್ರೆ ಎಷ್ಟು ಸಿಗುತ್ತೆ? 5 ಡೇಸ್. ಓಕೆ, 5 ಡೇಸಲ್ಲಿ ಏನು ಮಾಡಿದ್ದಾರೆ? ಫಿನಿಶನ್ನು ಎ ಮತ್ತು ಬಿ ಟುಗೆದರ್ ಆಗಿ ಮಾಡಿದ್ದಾರೆ. ಟೋಟಲ್ ವರ್ಕ್ ಎಷ್ಟಿದೆ? ಇವೆರಡನ್ನ ಆ್ಯಡ್ ಮಾಡಿದ್ರೆ ಎಷ್ಟು? 11 ಮತ್ತು 15ನ 16 ಡೇಸ್. ಟೋಟಲ್ ವರ್ಕ್ ಎ ಮತ್ತು ಬಿ ಟುಗೆದರ್ ಮಾಡೋಕ್ಕೆ ತಗೊಂಡಿರೋ ಟೈಮ್ಸ್ಗಳು ಏನಿದೆ? 16 ಡೇಸ್. ಟೋಟಲ್ ವರ್ಕ್ ಕೇಳಿದರೆ ಮತ್ತು ಎ ಮತ್ತು ಬಿ ಕೆಲಸ ಮಾಡಿರೋದು ಎಷ್ಟು? 5 ಡೇಸಲ್ಲಿ ಏನು ಮಾಡಿದ್ದಾರೆ? ಕೆಲಸವನ್ನು ಮಾಡಿದ್ದಾರೆ. ಬಿ ಎ ಅಲೋನ್ ಆಫ್ಟರ್ ಲಿವಿಂಗ್ ಅಲ್ಲ, ಬಿ ಲೀವ್ 11 ಡೇಸ್ ಅಂತ ಕೇಳಿದರೆ ಎಷ್ಟು ರೇಟ್ ಟೈಮನ್ನು ತೊಗೊಂಡಿದ್ದಾರೆ? 11 ಡೇಸ್. ಓಕೆ, ಟೋಟಲ್ ವರ್ಕ್ನ ಕೇಳಿದರೆ ಎಷ್ಟು ಫಿನಿಶ್ ಆಗಿದೆ ಅಂದರೆ 16 ಡೇಸ್. ಅಲ್ಲೋನ್ ಎ ಮತ್ತು ಬಿ ಟುಗೆದರ್ ಆಗಿ ಎಷ್ಟು ಡೇಸಲ್ಲಿ ಫಿನಿಶ್ ಮಾಡಿದ್ದಾರೆ ಅಂತ ಕ್ವೆಶನ್ ಆಗಿದ್ರೆ ಅದು 5 ಡೇಸ್. ಅದು ಪಾಯಿಂಟ್ ಶುಡ್ ಬಿ ನೋಟೆಡ್. ಏನು ಕ್ವೆಶನ್ ಕೇಳಿದ್ದಾರೆ ಎಕ್ಸಾಮಿನೇಷನಲ್ಲಿ, ಏನು ಆಪ್ಷನ್ ಇದೆ ಅಂತ ನೋಡಿಕೊಂಡು ಆನ್ಸರನ್ನು ಮಾಡಿ. ಇದೊಂದು ಕ್ವೆಶನ್ನ ಹೇಗೆ ಬೇಕಾದ್ರೂ ನಾವು ಕ್ವೆಶನ್ ಕೇಳ್ಬೋದು. ಎ ಮತ್ತು ಬಿ ಟುಗೆದರ್ ಆಗಿ ಕೇಳ್ಬೋದು, ಎ ಅಲೋನ್ ಕೇಳ್ಬೋದು, ಎಗೇನ್ ಬಿ ಅಲೋನ್ನು ಕೂಡ ಕೇಳ್ಬೋದು ಎಕ್ಸಾಮಿನೇಷನಲ್ಲಿ. ಎಕ್ಸಾಮಿನರ್ ಯಾವ ರೀತಿ ಕ್ವೆಶನ್ ಕೇಳ್ತಾರೆ ಅನ್ನೋದ್ರ ಮೇಲೆ ನಾವು ಏನು ಮಾಡಬೇಕಾಗುತ್ತೆ? ಆನ್ಸರನ್ನು ಮಾಡಬೇಕಾಗುತ್ತೆ. ಬಟ್ ಬೇಸಿಕ್ಸ್ ನಮ್ಗೆ ಗೊತ್ತಿದ್ರೆ, ಅವ್ರು ಏನು ಕೇಳಿದ್ದಾರೆ ಕ್ವೆಶನ್ನು ಅಂತ ನಮ್ಗೆ ಗೊತ್ತಾದರೆ ಆಪ್ಷನ್ನ ನೋಡಿಕೊಂಡು ಎಲಿಮಿನೇಟನ್ನು ಮಾಡಿಕೊಂಡು ನಾವು ಕ್ಯಾಲ್ಕುಲೇಟನ್ನು ಮಾಡ್ಬೋದು. ಎಲಿಮಿನೇಟ್ ಮಾಡಬೇಕು ಅಂದರೆ ಒಂದು ಬೇಸಿಕ್ ನಾಲೆಜ್ ನಮಗೆ ಇರಬೇಕಾಗುತ್ತೆ.